CMTI ಬಂದ್ಮೇಲೆ ಒಳ್ಳೆ ನಮ್ಗೆ ಒಂದು ಬೇಸಿಕ್ ಇಂದ ಹಿಡಿದು ಟಾಪ್ ಮಾಡನ್ನು ಯಾವ ತರ ನಾವು ರೀಚ್ ಆಗ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಮೇಡಮ್. ನಮ್ ಅಶೋಕ್ ಸರ್ ಫಸ್ಟ್ ನಮಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ನಮ್ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹೇಗೆ ಅದೇ ಮೇನ್ ಫೇಸ್ ಮಾಡ್ಬೇಕಾಗಿರೋದು ಮೇಡಮ್. ನಾವು ಇಂಟರ್ವ್ಯೂನ ಹೆಂಗ್ ಕ್ರ್ಯಾಕ್ ಮಾಡ್ಬೇಕು ಅನ್ನೋದು ಒಂದು ಸಣ್ಣ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಒಂದು ಟಾಕಿಂಗ್ ಆಫ್ ವೇ ಇಂದ ಹಿಡಿದು ಎಲ್ಲ ಕ್ಲೀನ್ ಆಗಿ ಈಚೀಚಾಗಿ ಸಣ್ಣ ಹುಡುಗರಿಗೆ ಹೇಳ್ಕೊಟ್ಟಿದಂಗೆ ಹೇಳ್ಕೊಟ್ಟಿದ್ದಾರೆ ಮೇಡಮ್. ನಮ್ಗೆ ಏನು ಝೀರೋ ನಾಲೆಡ್ಜ್ ಇದ್ರು ಅವ್ರಿಗೆ ಗೊತ್ತು ಮೇಡಮ್ ನಮ್ಮನ್ನ ಹೆಂಗ್ ಟ್ರೈನ್ ಅಪ್ ಮಾಡ್ಬೇಕು ಅಂತ. ಸರ್ ಹತ್ರ ನಾವು. Hello Mallikarjun. Hi madam. Good morning madam. How are you? I'm fine madam. Okay. So this is Aruna from Quality Department. I just want to take a feedback interview from your side. First of all, congratulations for your placements, Mallikarjun. Thank you madam. Yeah. Can you introduce about yourself, your earlier studies, hometown, and presently what you are doing? Myself Mallikarjun MK madam. I am from Davanagere district, Harihara Taluk. I am completed my graduation in STJIT Ranibennur. Okay, fine. So how did you get to know about CMTI? My friend Ranganath Swami is here referred to me madam. Rang Swami annoru refer ಮಾಡಿದ್ರು madam ನಮಗೆ ಇಲ್ಲಿ. Fine. So what and all you learned in CMTI apart from your college syllabus? So what was the new thing you learned here? ಇಲ್ಲಿ CMTI ಅಲ್ಲಿ ಬರೋ ಮುಂಚೆಗೆ ನನಗೆ ಏನೂ ಗೊತ್ತಿದ್ದಿಲ್ಲ ಮೇಡಮ್. ಸಿವಿಲ್ ಇಂಜಿನಿಯರ್ ಒಳಗೆ ಯಾವ ಕೋರ್ಸ್ ಇರುತ್ತೆ ಅನ್ನೋದು ಸರಿಯಾಗಿ ಗೊತ್ತಿದ್ದಿಲ್ಲ ಮೇಡಮ್. ಕಾಲೇಜಲ್ಲಿ ಓದಿರೋದು ಬೇರೆ, ಇಲ್ಲಿ CMTI ಅಲ್ಲಿ ಬಂದು ಜಾಯ್ನ್ ಆದ್ಮೇಲೆ ನಮಗೆ ಏನ್ ಒಂದು ಸೈಟ್ ಲೇಔಟ್ ಇಂದ ಹಿಡಿದು ಒಂದು ಡಿಸೈನ್ ಇಂಟೀರಿಯರ್ ಇರ್ಬೋದು, ಸೈಟ್ ಅಪಾರ್ಟ್ಮೆಂಟ್ ಸೈಟ್ ಇರ್ಬೋದು, ಅದೇ CACM ಆ ಕೋರ್ಸ್ ಜಾಯ್ನ್ ಆಗಿದ್ದೆ ಮೇಡಮ್ ನಾನು ಇಲ್ಲಿ CMTI ಒಳಗೆ. ಅಲ್ಲಿಂದ ನಾನು ಸೈಟ್ ಇಂದ ಒಳಗೆ ನಟರಾಜನ್ ಸರ್ ಅಂತ ಇದ್ದಾರೆ, ಅವರು ಸೈಟ್ ಲೇಔಟ್ ಆಮೇಲೆ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್, ಮೆಥಡಾಲಜಿ ವಿತ್ ಡೀಟೇಲ್ ಒಳಗೆ BBS ಬಿಲ್ಡಿಂಗ್ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ ಅವೆಲ್ಲ ಫುಲ್ ಹೇಳ್ಕೊಟ್ಟಿದ್ದಾರೆ. ಓಕೆ. ಸೊ ನಿಮ್ ಸೈಟ್ ವಿಸಿಟ್ಸ್ ಎಲ್ಲ ಹೇಗಿತ್ತು ಮಲ್ಲಿಕಾರ್ಜುನ್? ಮೇಡಮ್ ಸೈಟ್ ವಿಸಿಟ್ ಹೋಮ್ ಲೈನ್ ಸೈಟ್ ವಿಸಿಟ್ ಮಾಡಿದ್ದೀನಿ ಮೇಡಮ್. ಆಮೇಲೆ ಹೋಮ್ ಲೈನ್ RMC ರೆಡಿ ಮಿಕ್ಸ್ ಕಾಂಕ್ರೀಟ್ ಅಲ್ಲೆಲ್ಲ ಹೋದಾಗ ಅವರು ಫುಲ್ ನಮಗೆ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಕರ್ಕೊಂಡು ಹೋಗಿ ತೋರಿಸಿದ್ರು ಮೇಡಮ್. ಇದು ಯಾವ ತರ ಮಿಕ್ಸಿಂಗ್ ಆಗುತ್ತೆ, ಯಾವ ಪ್ರಪೋರ್ಷನ್ ಇರುತ್ತೆ, ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಎಷ್ಟು ವಾಟರ್ ಸಿಮೆಂಟ್ ರೇಷಿಯೋ ಹಾಕ್ಬೇಕು, ಎಷ್ಟು ಕಿಲೋಮೀಟರ್ಗೆ ಎಷ್ಟು ವಾಟರ್ ಸಿಮೆಂಟ್ ರೇಷಿಯೋ ಡಿಸೈನ್ ಮಾಡ್ಬೇಕು, ಮತ್ತೆ ಅದನ್ನ ಹೇಗೆ ಆಪರೇಟ್ ವರ್ಕಿಂಗ್ ಹೆಂಗಾಗುತ್ತೆ, ಎಷ್ಟು ಅವರಿಗೆ ಎಷ್ಟು ಕ್ಯೂಬ್ 1 ಮೀಟರ್ ಕ್ಯೂಬ್ಗೆ ಎಷ್ಟು ಟೈಮಿಂಗ್ಸ್, ಎಷ್ಟು ಮಿನಿಟ್ಸ್ ತಗೊಳುತ್ತೆ, 1 to 2 minutes ಆ ತರ ಪ್ರತಿಯೊಂದು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ರು ಮೇಡಮ್. ಆಮೇಲೆ ಹೋಮ್ ಲೈನ್ ಹೋದ್ಮೇಲೆ ಟೈಪ್ಸ್ ಆಫ್ ಫುಡ್ ಇರ್ಬೋದು, ಮೆಟೀರಿಯಲ್ಸ್ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ, ಆಮೇಲೆ ನೆಕ್ಸ್ಟ್ ಲ್ಯಾಮಿನೇಟೆಡ್ ಶೀಟ್ ಅಂದ್ರೆ ಏನು, ಎಲ್ಲ ಫುಲ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. Okay. So what about your software training and all? ಓಕೆ ಮೇಡಮ್. SketchUp ಅಂಡ್ AutoCAD ಮೇಡಮ್. ನಾನು ಇಲ್ಲಿ ಬಂದು ಕಲ್ತಿರೋದು ಫಸ್ಟ್ AutoCAD ಮೇಡಮ್. AutoCAD ಒಳಗೆ ನನಗೆ ಜಸ್ಟ್ ಬೇಸಿಕ್ ಗೊತ್ತಿತ್ತು ಮೇಡಮ್, ಫುಲ್ ಡೀಟೇಲ್ ಆಗಿ ಅಷ್ಟು ಗೊತ್ತಿದ್ದಿಲ್ಲ. ಇಲ್ಲಿ CMTI ಬಂದ್ಮೇಲೆ ಒಂದು ಟೆಕ್ನಿಕಲ್ ವರ್ಡ್ಸ್ ಇರ್ಬೋದು, ಶಾರ್ಟ್ ಕಟ್ ಯಾವ ತರ ಯೂಸ್ ಮಾಡೋದು, ಆಮೇಲೆ ಅದನ್ನ ಯಾವ ತರ ನೀವು ಆಲ್ಮೋಸ್ಟ್ ಟೈಪಿಂಗ್ ಮಾಡೋದ್ರಿಂದ ಕೀಬೋರ್ಡ್ ಒಳಗೆ ಶಾರ್ಟ್ ಕಟ್ C ಎಂಟರ್, ಕಾಪಿ ಎಂಟರ್, CO ಎಂಟರ್ ಆ ತರ ಬಹಳ ಶಾರ್ಟ್ ಕಟ್ಸ್ ಎಲ್ಲ ಹೇಳ್ಕೊಟ್ಟಿದ್ರು ಮೇಡಮ್. ಆಮೇಲೆ ಟೈಪ್ ಆಫ್ ಲೇಯರ್ ಕ್ರಿಯೇಟ್ ಮಾಡೋದು, ಸಾಲಿಡ್ ಮೋಲ್ಡ್ ಮಾಡೋದು, 3D ಮಾಡೋದು, ಅದು AutoCAD ಒಳಗೆ ಹೇಳ್ಕೊಟ್ರು ಮೇಡಮ್. ಆಮೇಲೆ ಸ್ಕೆಚ್ಅಪ್ ಒಳಗೆ ನಾರ್ಮಲ್ ಆಗಿ ಒಂದು ಬಿಲ್ಡಿಂಗ್ ಆಗ್ಬೋದು ಮೇಡಮ್, ಬಟ್ ಗೂಗಲ್ ಇಂದ ಒಂದು ಫೋಟೋ ಕೊಟ್ಟಿದ್ನ ಅದನ್ನ ಯಾವ ತರ ನಾವು ಈಸಿಯಾಗಿ ಸ್ಕೇಲಿಗೆ ಕನ್ವರ್ಟ್ ಮಾಡ್ಬೋದು, ಆ ಸ್ಕೇಲಿಗೆ ಕನ್ವರ್ಟ್ ಮಾಡಿದ್ಮೇಲೆ ನಾವು ಓವರ್ ಆಲ್ ಬಿಲ್ಡಿಂಗ್ ನ ಯಾವ ತರ ನಮಗೆ ಬೇಕಾದಂಗೆ ಡಿಸೈನ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದೆಲ್ಲ ಸ್ಕೆಚ್ಅಪ್ ಒಳಗೆ ಹೇಳ್ಕೊಟ್ರು. ಬಟ್ ಇಲ್ಲಿ ಬಂದ್ಮೇಲೆ ಸ್ಕೆಚ್ಅಪ್ ಒಳಗೆ ಬಹಳ ಇಂಪ್ರೂವ್ ಆಗಿದೆ ಮೇಡಮ್. ಮತ್ತೆ ನೀವು ಲೈಕ್ ದಾವಣಗೆರೆಯಿಂದ ಇಲ್ಲಿ ಬಂದಿದ್ದೀರಾ ಅಲ್ವಾ? ಸೊ ವಾಟ್ ವಾಸ್ ದಿ ಚಾಲೆಂಜಸ್ ಯು ಫೇಸ್ಡ್ ಹಿಯರ್? ಫಸ್ಟ್ ಬಂದಾಗ ಸ್ವಲ್ಪ ನನಗೆ ಭಯ ಇತ್ತು ಮೇಡಮ್. ಇಲ್ಲಿಗೆ ಏನು ಗೊತ್ತಿದ್ದಿಲ್ಲ, PG ಮಾಡ್ಕೊಳೋದು ಏನು ಹಂಗೆ ಅಂತ. ಆಮೇಲೆ ನನ್ನ ಫ್ರೆಂಡ್ ಗೈಡ್ಲೈನ್ಸ್ ಕೊಟ್ರು, ನಮ್ ಸೀನಿಯರ್ಸ್ ಗೈಡ್ಲೈನ್ಸ್ ಕೊಟ್ರು, ಮತ್ತೆ ನಮ್ CMT ಸ್ಟಾಫ್ ಗಳೆಲ್ಲ ಒಳ್ಳೆ ಗೈಡ್ಲೈನ್ಸ್ ಕೊಟ್ರು ಮೇಡಮ್. ಏನೂ ಆಗಲ್ಲ ಬರ್ರಿ, ಫಸ್ಟ್ ಗೆ ನೀವು ಹಿಂಗ್ ನರ್ವಸ್ ಆದ್ರೆ ಮುಂದೆ ಹೆಂಗೆ ಅಂತ ಹೇಳಿ ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಜಾಯ್ನ್ ಆದ್ಮೇಲೆ ಒಂದು ಬೂಸ್ಟ್ ಆಫ್ ಎನರ್ಜಿ ಕೊಟ್ರು ಮೇಡಮ್. ಆಮೇಲೆ ನಮ್ ಸೀನಿಯರ್ಸ್ ಗೆಲ್ಲ ಪರಿಚಯ ಮಾಡ್ಕೊಟ್ರು, ನಮ್ ಸ್ಟಾಫ್ CMTI ಸ್ಟಾಫ್ ಎಲ್ಲ ಪರಿಚಯ ಮಾಡ್ಕೊಟ್ಟು ಅವ್ರನ್ನ ಸ್ವಲ್ಪ ಹೇಳಿದ್ರು, ನಿಮ್ಗೆ PG ಗೊತ್ತಿದ್ರೆ ಹೇಳಿ ಆ ತರ. ನಮ್ ಸೀನಿಯರ್ಸ್ ಹೇಳಿದ್ಮೇಲೆ ನಮ್ ಸೀನಿಯರ್ಸ್ ಇಂದ ಒಂದು PG ಮಾಡಿಸಿ ಆಮೇಲೆ ನಮಗೊಂದು ವೀಕ್ ಸ್ವಲ್ಪ ಸೆಟಲ್ ಆಗ್ಲಿ ಮೇಡಮ್. ಆಮೇಲೆ ನಮ್ಗೆ ಒಳ್ಳೆ ನಾಲೆಡ್ಜ್ ತಗೊಳಕ್ಕೆ ಸ್ಟಾರ್ಟ್ ಆಯ್ತು ಮೇಡಮ್. ಆಮೇಲೆ ಸೈಟ್ ವಿಸಿಟ್ ಮಾಡಬೇಕಾದ್ರೂ ಅಷ್ಟೇ ಮೇಡಮ್, ಬೆಂಗಳೂರಲ್ಲಿ ವಿತ್ ಲೊಕೇಶನ್ ಎಲ್ಲ ಕ್ಲೀನ್ ಆಗಿ ಹೇಳಿ ಮತ್ತೆ ಒಬ್ರನ್ನ ಗೈಡ್ಲೈನ್ಸ್ ಇಟ್ಟು ಕಳಿಸ್ತಿದ್ರು ಮೇಡಮ್, ಸುಮ್ನೆ ಕಳಿಸ್ತಿದ್ದಿಲ್ಲ. ಒಳ್ಳೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಗೇನ್ ಆಗಿದೆ. ಓಕೆ. ಮತ್ತೆ ನಮ್ ನಟರಾಜನ್ ಸರ್ ಬಗ್ಗೆ, ಅಶೋಕ್ ಸರ್ ಬಗ್ಗೆ ಎಲ್ಲ ಹೇಳ್ಬೋದಾ? ಅಶೋಕ್ ಸರ್ ಕೊಟ್ಟಿರೋ ಗೈಡೆನ್ಸ್ ಫಾರ್ ಇಂಟರ್ವ್ಯೂ ಅಂಡ್ ಕೆರಿಯರ್ ಹೇಗಿತ್ತು ನಿಮಗೆ? ನಮ್ ಅಶೋಕ್ ಸರ್ ಫಸ್ಟ್ ನಮಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ ಮೇಡಮ್. ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ಹೇಗೆ ಅದೇ ಮೇನ್ ಫೇಸ್ ಮಾಡ್ಬೇಕಾಗಿರೋದು ಮೇಡಮ್. ನಾವು ಇಂಟರ್ವ್ಯೂನ ಹೆಂಗ್ ಕ್ರ್ಯಾಕ್ ಮಾಡ್ಬೇಕು ಅನ್ನೋದೊಂದು
ಸಣ್ಣ ಬಾಡಿ ಲ್ಯಾಂಗ್ವೇಜ್ ಇಂದ ಹಿಡಿದು ಒಂದು ಟಾಕಿಂಗ್ ಆಫ್ ವೇ ಇಂದ ಹಿಡಿದು ಎಲ್ಲ ಕ್ಲೀನ್ ಆಗಿ ಈಚೀಚಾಗಿ ಸಣ್ಣ ಹುಡುಗರಿಗೆ ಹೇಳ್ಕೊಟ್ಟಿದಂಗೆ ಹೇಳ್ಕೊಟ್ಟಿದ್ದಾರೆ ಮೇಡಮ್. ನಮ್ಗೇನು ಝೀರೋ ನಾಲೆಡ್ಜ್ ಇದ್ರು ಅವ್ರಿಗೆ ಗೊತ್ತು ಮೇಡಮ್ ನಮ್ಮನ್ನ ಹೆಂಗ್ ಟ್ರೈನ್ ಅಪ್ ಮಾಡ್ಬೇಕು ಅಂತ. ಸರ್ ಹತ್ರ ನಾವು ಎಷ್ಟು ಮಿಂಗಲ್ ಆಗಿರ್ತೀವೋ ಅಷ್ಟು ನಮಗೆ ಸರ್ ಟಿಪ್ಸ್ ಕೊಡ್ತಾರೆ ಮೇಡಮ್. ಆಮೇಲೆ ಆನ್ಲೈನ್ ಕ್ಲಾಸ್ ತಗೊಂಡು ನಮಗೆ ಒಂದು ಮೇಲ್ ಬರೆಯೋದ್ರಿಂದ ಹಿಡಿದು ಮೇಡಮ್, ಫಸ್ಟ್ ನಾನು ಹೇಳ್ತಿರೋದು ಯಾವ ತರ ಲೀವ್ ಮೇಲ್ ಹಾಕೋದ್ ಗೊತ್ತಿರಲ್ಲ, ಆಮೇಲೆ ಯಾವ ತರ ಕಂಪ್ನಿಗ್ ಮೇಲ್ ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ ಮೇಡಮ್. ಅದನ್ನು ಸಹ ಆನ್ಲೈನ್ ಕ್ಲಾಸ್ ತಗೊಂಡು ಅದು ರಾತ್ರಿ 9 ಗಂಟೆಗೆ ತಗೊಂಡು 10 ಗಂಟೆ ಮಟ್ಟ ಹೇಳ್ಕೊಟ್ಟಿರೋದು ಇದೆ ಮೇಡಮ್ ನಮ್ಮಲ್ಲಿ ಝೂಮ್ ಆಪ್ ಅಲ್ಲಿ. ಆಮೇಲೆ ಪ್ರತಿಯೊಂದು ಒಂದ್ ಮೇಲ್ ಮಾಡಿಸಿ ಅದ್ರೊಳಗೆ ಏನೇನ್ ಕರೆಕ್ಷನ್ ಇರ್ಬೇಕು ಅಂತ ಹೇಳ್ತಿದ್ರು ಮೇಡಮ್. ಆಮೇಲೆ ನಮ್ ನಟರಾಜನ್ ಸರ್ ಅಂತ ಬಂದ್ರೆ ಅವ್ರ ಒಂಥರ ಡಿಕ್ಷನರಿ ಇದ್ದಂಗೆ ಮೇಡಮ್. ಸಿವಿಲ್ ಡಿಪಾರ್ಟ್ಮೆಂಟ್ಗಳೇ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಅಂತ ಹೋದ್ರೆ ಬುಕ್ ಎಷ್ಟು ಪೇಜ್ ಹಿಂಗ್ ತೆಗಿತಾ ಹೋಗ್ತೀವೋ ಅಷ್ಟು ನಾಲೆಡ್ಜ್ ಗೇನ್ ಆಗುತ್ತೆ ಮೇಡಮ್. ನಮಗೆ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು ಗೊತ್ತಿದ್ದಿಲ್ಲ ಮೇಡಮ್. ಹಂಗೆ ಸುಮ್ನೆ ಡೈರೆಕ್ಟ್ ಆಗಿ ಒಂದ್ ಬಿಲ್ಡಿಂಗ್ ಕಟ್ತಾರೆ ಹಂಗೆ ಹಿಂಗೆ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತು, ಫಸ್ಟ್ ಸೈಟ್ ಲೇಔಟ್ ಮಾಡ್ಬೇಕು, ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ಮಾಡ್ಬೇಕು, ಮೆಥಾಲಜಿ ಮಾಡ್ಬೇಕು, ಆಮೇಲೆ ಯಾವ ತರ ಡ್ರಾಯಿಂಗ್ ನ ರೀಡ್ ಮಾಡ್ಬೇಕು ಅನ್ನೋದು, ಒಂದು ಕಾಲಮ್ ಫೂಟಿಂಗ್ ಡಿಫ್ರೆನ್ಶಿಯೇಷನ್ ಹೇಳ್ಕೊಟ್ರು. ಆಮೇಲೆ ನಾವು ಇವರಿಂದ ಬಹಳ ಟೆಕ್ನಿಕಲ್ ಆಗಿ ಚೆನ್ನಾಗಿ ತಿಳ್ಕೊಂಡಿದೀವಿ ಮೇಡಮ್ ಕನ್ಸ್ಟ್ರಕ್ಷನ್ ಬಗ್ಗೆ ಮೇಡಮ್. ಆಮೇಲೆ ಇಂಟೀರಿಯರ್ ಆದ್ರೂ ಅಷ್ಟೇ ಮೇಡಮ್, ಒಳ್ಳೆ ನಾಲೆಡ್ಜ್ ತಗೊಂಡಿದ್ವಿ ಮೇಡಮ್. ಓಕೆ ಫೈನ್. ಇವಾಗ ನಿಮಗೆ ಕಂಪನಿ ಬಗ್ಗೆ ಒಂದು ಎಕ್ಸ್ಪ್ಲೋಜರ್ ನಿಮಗೆ ಗೊತ್ತಿರಲ್ಲ ಅಲ್ವಾ? ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪನ ಐಡಿಯಾ ಸಿಗಿರುತ್ತೆ. ಸೊ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಮಲ್ಲಿಕಾರ್ಜುನ್? ಅದೇ ಈಗ ಕಂಪ್ನಿಗೆ ಬರೋ ಮುಂಚೆಗೆ ನನಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಬಿಟ್ರೆ ಗೊತ್ತಿದ್ದಿಲ್ಲ ಮೇಡಮ್. CMTI ಬಂದ್ಮೇಲೆ ನನಗೆ ಗೊತ್ತಾಗಿತ್ತು ಮೇಡಮ್, ನಮ್ ಸಿವಿಲಿಗೂ ನಾವು ಇಂಟೀರಿಯರ್ ಹೋಗ್ಬೋದು ಅನ್ನೋದು ಒಂದು ಗೊತ್ತಿದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಇಷ್ಟು ನಂಬರ್ ಆಫ್ ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಅವು ಗೊತ್ತಿದ್ದಿಲ್ಲ. ಬಟ್ ಏನು ವರ್ಕ್ ಮಾಡ್ಬೇಕು. ನಾನು ಪ್ರೀವಿಯಸ್ 1 year 8 months ವರ್ಕ್ ಮಾಡಿದ್ದೀನಿ ಮೇಡಮ್. ಅಲ್ಲಿ ಆಸ್ ಎನ್ ಸೈಟ್ ಇಂಜಿನಿಯರಿಂಗ್ ವರ್ಕ್ ಮಾಡಿದ್ದು ನನ್ಗೆ ಅದೇ ತಲೆಗಿತ್ತು ಮೇಡಮ್. ಬಟ್ ಇಲ್ಲಿ ಬಂದ್ಮೇಲೆ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗ್ಬೋದು, ಸೈಟ್ ಎಕ್ಸಿಕ್ಯೂಷನ್ ಆಗ್ಬೋದು, ಇಂಟೀರಿಯರಿಗೆ ಹೋಗ್ಬೋದು, MMT ರೋಲ್, ಆಮೇಲೆ ನಂಬರ್ ಆಫ್ ರೋಲ್ಸ್ ಇದಾವು ಅನ್ನೋದು ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಮೇಡಮ್. CMTI ಬಂದ್ಮೇಲೆ ಒಳ್ಳೆ ನಮಗೆ ಒಂದು ಬೇಸಿಕ್ ಇಂದ ಹಿಡಿದು ಟಾಪ್ ಮಾಡೋನು ಯಾವ ತರ ನಾವು ರೀಚ್ ಆಗ್ಬೇಕಂತ ಹೇಳ್ಕೊಟ್ಟಿದ್ದಾರೆ ಮೇಡಮ್. ಓಕೆ ಅರ್ಜುನ್, ಮತ್ತೆ CMTI ಆಪ್ ಬಗ್ಗೆ? CMTI ಆಪ್ ಮೇಡಮ್, ಈಗ ಕ್ಲಾಸ್ ಅಲ್ಲಿ ಈಗ ಸರ್ ಒಂದು 100% ಹೇಳಿರ್ತಾರೆ ಮೇಡಮ್. ನಾವು ಏನೋ ಒಂದು 100% ಅವ್ರು ಎಷ್ಟು ನಮ್ಗೆ ಆಗಿರುತ್ತೋ ಅಷ್ಟೇ ಹೇಳಿರ್ತಾರೆ. ನಾವು ಏನೋ ಒಂದು ಕಮ್ಯುನಿಕೇಶನ್ ಇಂದ ಏನೋ ಒಂದು ಬರ್ಕೊಂಡು ಮಿಸ್ ಮಾಡಿದ್ದು CMTI ಆಪ್ ಒಳಗೆ ಹೋದ್ರೆ ನಮಗೆ 100% ಮತ್ತೆ ಪ್ರೀವಿಯಸ್ ಕ್ಲಾಸ್ ನೋಡ್ಬೋದು. ಆಮೇಲೆ ಅದನ್ನ ಬಿಟ್ಟು ಅಪಾರ್ಟ್ ಫ್ರಮ್ ದಿ ಬೇರೆ ಕ್ಲಾಸ್ಗಳನ್ನು ನಾವು ಮತ್ತೆ ರಿವಿಷನ್ ಮಾಡ್ಕೋಬಹುದು. CMTI ಆಪ್ ಒಂಥರ ಒಂದು ಬೈಬಲ್ ಇದ್ದಂಗೆ ನಮ್ಮ ಸಿವಿಲ್ ಇಂಜಿನಿಯರ್ಸ್ಗೆ. ಅದ್ರೊಳಗೆ ಗ್ರೀನ್ ಬಿಲ್ಡಿಂಗ್ ಇರ್ಬೋದು, ಡ್ರೋನ್ ಬಗ್ಗೆ ಇರ್ಬೋದು, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇರ್ಬೋದು, ಸ್ಕೆಚ್ ಅಪ್ ಇರ್ಬೋದು, ಆಟೋ ಕ್ಯಾಡ್ ಇರ್ಬೋದು, ಎವ್ರಿಥಿಂಗ್ ಎಲ್ಲ ವಿಡಿಯೋ ವಿತ್ ಇಂಗ್ಲಿಷ್ ಒಳಗೆ ಬೇಸಿಕ್ ಆಗಿ ಎಷ್ಟು ಕ್ಲೀನ್ ಆಗಿ ಹೇಳಿದ್ದಾರೆ ಮೇಡಮ್. ಬೇರೆ ಲ್ಯಾಂಗ್ವೇಜಸ್ ಒಳಗೂ ಅವೈಲೇಬಲ್ ಇದೆ ಮೇಡಮ್. ಡಿಪೆಂಡ್ ಅಪಾನ್ ಅವ್ರ ಲ್ಯಾಂಗ್ವೇಜ್ ಗೆ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೋಡ್ಬೋದು. CMTI ಆಪ್ ಅಂದ್ರೆ ನನಗೆ ಬಹಳ ಹೆಲ್ಪ್ ಆಗಿರೋದು ಅಂದ್ರೆ ಕಟ್ ಲಿಸ್ಟ್ ಮತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಇಂದ ಬಹಳ ಹೆಲ್ಪ್ ಆಗಿದೆ. ಓಕೆ, ಸೊ ವಾಟ್ ಅಬೌಟ್ CMTI ಸ್ಟಾಫ್ಸ್? ದೀಪಾ ಮ್ಯಾಮ್ ಇರ್ಲಿ, ಶ್ವೇತಾ ಮ್ಯಾಮ್ ಇರ್ಲಿ, ಅವ್ರ ಕೋಆರ್ಡಿನೇಷನ್ ಎಲ್ಲ ಹೇಗಿತ್ತು ಮಲ್ಲಿಕಾರ್ಜುನ್? ಮೇಡಮ್ ನನ್ನ ಸ್ಟಾರ್ಟಿಂಗ್ ಬಂದಾಗ ಬಹಳ ಎದುರುತ್ತಿದ್ದೆ ಮೇಡಮ್ ಯಾರ ಹತ್ರನಾರ ಮಾತಾಡಕ್ಕೆ ಸಡನ್ ಆಗಿ. ಈಗ ದೀಪಾ ಮೇಡಮ್, ಶ್ವೇತಾ ಮೇಡಮ್ ಅವರೆಲ್ಲ ಕರೆದು ಯಾಕೆ ಇದು ಮಾಡ್ತೀರಾ, ಇನ್ಕ್ಲೂಡಿಂಗ್ ಅರುಣಾ ಮೇಡಮ್, ಮೋನಿಕಾ ಮೇಡಮ್, ಮೇಘನಾ ಮೇಡಮ್, ಎಲ್ಲರೂ ಆದ್ರು ಅಷ್ಟೇ ಮೇಡಮ್. ಎಲ್ಲರೂ ಕರೆದು ಹೇಳ್ತಿದ್ರಿ ನೀವೇನು ಆಗಲ್ಲ, ಟೆನ್ಷನ್ ತಗೋಬೇಡ್ರಿ, ಸ್ಟಾರ್ಟಿಂಗ್ ಇರುತ್ತೆ, ಆಮೇಲೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, 1-2 ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ರಿ ಹಂಗೆ ಅಂತ ಹೇಳಿ ಒಳ್ಳೆ ಬೂಸ್ಟಪ್ ಕೊಡ್ತಿದ್ರು ಮೇಡಮ್. ಮತ್ತೆ ಒಳ್ಳೊಳ್ಳೆ ಗೈಡ್ಲೈನ್ಸ್ ಕೊಡ್ತಿದ್ರು. ಕ್ಲಾಸಿಗೆ ಸುಮ್ನೆ ಅಬ್ಸೆಂಟ್ ಆಗಕ್ ಬಿಡ್ತಿದ್ದಿಲ್ಲ ಮೇಡಮ್. ಎನ್ಕ್ವೈರಿ ಮಾಡ್ತಿದ್ರು ಯಾಕೆ ಏನು ಅಂತ. ಮತ್ತೆ ಏನಾರ ಒಂದು ಇಶ್ಯೂ ಆಯ್ತು ಅಂದ್ರೆ ಒಂದ್ ಮೇಲ್ ಹಾಕಿದ್ರೆ ಮೇಡಮ್ ರೆಸ್ಪಾನ್ಸ್ ಮಾಡ್ತಿದ್ರು ಮೇಡಮ್, ರಿಪೀಟ್ ಮಾಡ್ತಿದ್ರು. ಓಕೆ ಏನಾರು ಆರಾಮಿಲ್ಲ ಅಂತ ಹಾಕಿದ್ರೆ ಓಕೆ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಸುಮ್ನೆ ಆಗ್ತಿದ್ರು ಮೇಡಮ್. ಸುಮ್ನೆ ಯಾವಾಗ ಕ್ಲಾಸ್ ಬಿಟ್ರು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತಿದ್ರು ಮೇಡಮ್ ನಮ್ ಸ್ಟಾಫ್. Okay, so finally, what do you want to say to your friends and juniors, Mallikarjun? ಈಗ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಯುವರ್ ಕೋರ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ. ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿ ಏನು ನಾಲೆಡ್ಜ್ ಸಿಗಲ್ಲ. ಜಸ್ಟ್ ಸೈಟ್ ಇಂಜಿನಿಯರಿಂಗ್ ವರ್ಕ್ ಮಾಡಿ ಒಂದು 10,000 12,000 ತಗೊಳಕ್ ಹೋಗ್ಬೇಡಿ. CMTI ಅನ್ನೋದು ಒಂದು ಕೋರ್ಸ್ ಇದೆ, 3 months ಅಷ್ಟೇ. ನೀವು ಕಷ್ಟಪಟ್ಟು ನೀವು ಇಲ್ಲಿ ಒಂದು 3 months ಡೆಡಿಕೇಶನ್ ಕೊಟ್ಟು ಮಾಡಿದ್ರೆ ವಿತಿನ್ 3 months ಒಳಗೆ ನಿಮ್ಗೆ ಒಳ್ಳೆ ಜಾಬ್. ನಿಮಗೆ ಒಂದು ಸ್ಕೂಲಲ್ಲಿ ಕಾಲೇಜಲ್ಲಿ ಓದೋದ್ ನಾವು ಬರೇ ಥಿಯರಿ, ಅದು ಬರೇ ಬುಕ್ ಒಳಗಿರೋದು ಯಾವ್ದು ಬರಲ್ಲ ಮೇಡಮ್. ಇಲ್ಲಿ ಬಂದ್ಮೇಲೆ ನಾವು ಟೆಕ್ನಿಕಲ್ ಆಗಿ ಸೈಟ್ ಒಳಗೆ ಹೆಂಗೆ ಎಕ್ಸಿಕ್ಯೂಷನ್ ಆಗುತ್ತೆ, ಥಿಯರಿ ಪಾರ್ಟ್ ಒಳಗೂ ಸೈಟಿಗೆ ಬೇಕಾಗಿರೋದೇ ಹೇಳೋದು ಮೇಡಮ್. ಏನ್ ಸ್ಕೂಲಿಂದ ತಂದು ಹೇಳಲ್ಲ. ಅದು ಒಂದು ಬೆನಿಫಿಟ್ ಇದೆ ಮೇಡಮ್. ಇಲ್ಲಿ ಬಂದ್ರೆ ನೀವು ಆಲ್ಮೋಸ್ಟ್ ನಿಮಗಿಂತ ನೀವೇ ಸ್ಟ್ರಾಂಗ್ ಆಗ್ತೀರಾ ಅಂತ ಹೇಳ್ಬೋದು. Thank you, Mallikarjun. Thank you for your feedback. And I surely wish
All the best for your future. And once again, congratulations for your placements. Thank you so much, Mallikarjun. Thank you, madam.